ಈಗ ಆಲ್ರೆಡಿ ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ನಟ ದರ್ಶನ್ ಜೈಲು ಪಾಲಾಗಿದ್ದಾರೆ. ಇದೀಗ ಅರೆಸ್ಟ್ ಆಗ್ತಾರ ಸ್ಯಾಂಡಲ್ವುಡ್ ನ ಡೈರೆಕ್ಟರ್. ಯಾರು ಹಾಗಾದ್ರೆ ಆ ಡೈರೆಕ್ಟರ್? ಪವರ್ ನಲ್ಲಿ ಕಮಿಷನ್ ಡೈರೆಕ್ಟರ್ ನ ಎಕ್ಸ್ಕ್ಲೂಸಿವ್ ಸ್ಟೋರಿ. ಇದು ಕೇವಲ ಪವರ್ ಟಿವಿಯಲ್ಲಿ ಮಾತ್ರ. ಪಾನ್ ಇಂಡಿಯಾ ಸಿನಿಮಾ ನಿರ್ದೇಶಕನ ಹೊಸ ವಿವಾದ. ಹಾಗಾದ್ರೆ ಯಾವುದದು ಪಾನ್ ಇಂಡಿಯಾ ಸಿನಿಮಾ? ಆ ನಿರ್ದೇಶಕ ಯಾರು? ಅರೆಸ್ಟ್ ಆಗುವಂತ ಡೈರೆಕ್ಟರ್ ಯಾರು? ನಿರ್ದೇಶಕರಿಂದಲೇ ನಿರ್ಮಾಪಕರಿಗೆ ಮೋಸ ಆಯ್ತಾ ಅನ್ನುವಂತ ಪ್ರಶ್ನೆ ಉದ್ಭವ ಆಗಿದೆ. ಕಮಿಷನ್ ಅನ್ನ ಪಡ್ಕೊಂಡು ನಿರ್ಮಾಪಕರಿಗೆ ವಂಚನೆ ಮಾಡಿರುವಂತಹ ಆರೋಪ ಕೇಳಿಬಂದಿದೆ. ಸಂಕಷ್ಟಕ್ಕೆ ಸಿಲುಕಿರುವಂತಹ ಆ ಸ್ಯಾಂಡಲ್ವುಡ್ ನ ಡೈರೆಕ್ಟರ್ ಯಾರು? ಅರೆಸ್ಟ್ ಆಗುವ ಸಾಧ್ಯತೆ ಇರುವಂತಹ ಸ್ಯಾಂಡಲ್ವುಡ್ ನ ಡೈರೆಕ್ಟರ್ ಪಾನ್ ಇಂಡಿಯಾ ಸಿನಿಮಾವನ್ನ ನಿರ್ದೇಶಿಸ್ತಾ ಇದ್ದಾರೆ. ಪವರ್ ಟಿವಿಯಲ್ಲಿ ಕಮಿಷನ್ ಡೈರೆಕ್ಟರ್ ನ ಪಿನ್ ಟು ಪಿನ್ ಡೀಟೇಲ್ಸ್, ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಎಸ್, ಯಾರು ಆ ನಿರ್ದೇಶಕ ಅನ್ನುವಂತಹ ಕುತೂಹಲ ನಿಮಗಿದ್ರೆ, ನಿರ್ದೇಶಕ ಎಪಿ ಅರ್ಜುನ್ ಮೇಲೆ ಕಮಿಷನ್ ನ ಗಂಭೀರ ಆರೋಪ ಕೇಳಿಬಂದಿದೆ. ಬಹಳಷ್ಟು ಹಿಟ್ ಚಿತ್ರಗಳನ್ನ ನೀಡಿರುವಂತಹ ನಿರ್ದೇಶಕ ಎಪಿ ಅರ್ಜುನ್, ಇವರ ಮೇಲೆ ಕಮಿಷನ್ ನ ಗಂಭೀರ ಆರೋಪ ಕೇಳಿಬಂದಿದೆ. ಮಾರ್ಟಿನ್ ಚಿತ್ರದ ನಿರ್ದೇಶಕ ಎಪಿ ಅರ್ಜುನ್ ಅರೆಸ್ಟ್ ಆಗ್ತಾರಾ? ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಮುಂದಿನ ಚಿತ್ರ ಮಾರ್ಟಿನ್, ಬಹು ನಿರೀಕ್ಷಿತ ಚಿತ್ರ, ಬಹಳಷ್ಟು ಹೋಪ್ಸ್ ಇದೆ ಚಿತ್ರದ ಮೇಲೆ. 2.5 ಕೋಟಿ ಹಣದಲ್ಲಿ ನಿರ್ದೇಶಕರಿಗೂ ಕೂಡ ಕಮಿಷನ್ ಹೋಯ್ತಾ? ಸಿಜಿ ವರ್ಕ್ಗಾಗಿ ಕೊಟ್ಟಿದ್ದಂತಹ 2.5 ಕೋಟಿ ಹಣದಲ್ಲಿ ಕಮಿಷನ್ ನ ನಿರ್ದೇಶಕ ಎಪಿ ಅರ್ಜುನ್ ಪಡ್ಕೊಂಡಿದ್ದಾರಾ? ಲಕ್ಷ ಹಣದ ಕಮಿಷನ್ ಮಾರ್ಟಿನ್ ನಿರ್ದೇಶಕ ಪಡ್ಕೊಂಡ್ರ? ನಿರ್ದೇಶಕ ಎಪಿ ಅರ್ಜುನ್ ಮೇಲೆ ಕಮಿಷನ್ ತೆಗೆದುಕೊಂಡಿರುವಂತಹ ಗಂಭೀರ ಆರೋಪ ಇದೆ. ಅದು ಏನು 1,000, 2,000, 1 ಲಕ್ಷ, 2 ಲಕ್ಷ ಅಲ್ಲ, ಲಕ್ಷ ಹಣದ ಕಮಿಷನ್ ಅನ್ನ ಪಡ್ಕೊಂಡಿರುವಂತಹ ಗಂಭೀರ ಆರೋಪ ಈಗ ಎಪಿ ಅರ್ಜುನ್ ಮೇಲಿದೆ. ಸಿಜಿ ವರ್ಕ್ಗಾಗಿ ಕೊಟ್ಟಿದಂತಹ 2.5 ಕೋಟಿ ಹಣದಲ್ಲಿ ಕಮಿಷನ್ ಪಡ್ಕೊಂಡಿದ್ದಾರೆ ಅಂತ ಆರೋಪ ಕೇಳಿಬಂದಿದೆ. ನಿರ್ದೇಶಕರೇ ನಿರ್ಮಾಪಕರಿಗೆ ಮೋಸ ಮಾಡ್ತಾ ಇದ್ದಾರಾ? ಎತ್ತ ಸಾಕ್ತಾ ಇದೆ ಸ್ಯಾಂಡಲ್ವುಡ್ ನ ಯಾವ್ಯಾವ ಸುದ್ದಿಗಳನ್ನ ನೋಡ್ತಾ ಇದ್ದೀವಿ ನಾವು? ಸುಮ್ನೆ ಇಂಥದೊಂದು ಆರೋಪ ಕೇಳಿ ಬರುತ್ತಾ? ಮಾರ್ಟಿನ್ ನಿರ್ಮಾಪಕರಿಗೆ 2.5 ಕೋಟಿ ವಂಚನೆ. ಮೊದಲು ವಂಚನೆ ಕೇಸನ್ನ ಬಿಚ್ಚಿಟ್ಟಿದೆ ನಿಮ್ಮ ಪವರ್ ಟಿವಿ. ಯಾವ ಮಾಧ್ಯಮಗಳು ಕೂಡ ಬ್ರೇಕ್ ಮಾಡದಂತ ಸುದ್ದಿ ಇದು. ಮೊದಲು ವಂಚನೆ ಪ್ರಕರಣದ ಬಗ್ಗೆ ಮಾಹಿತಿಯನ್ನ ರಾಜ್ಯದ ಜನರ ಮುಂದೆ ಇಟ್ಟಿದ್ದು ಪವರ್ ಟಿವಿ. ಈಗ 2.5 ಕೋಟಿಯಲ್ಲಿ ನಿರ್ದೇಶಕರಿಗೆ 50 ಲಕ್ಷ ಹಣ ಹೋಗಿದೆ. ಪೊಲೀಸರ ಬಳಿ ಬಾಯ್ಬಿಟ್ಟಿದ್ದಾನೆ ಆರೋಪಿ ಸುನಿಲ್ ರೆಡ್ಡಿ. ನೋಡಿ, ಇನ್ನೇನು ಕೇವಲ ಒಂದು 2-3 ತಿಂಗಳಿದೆ ಮಾರ್ಟಿನ್ ಸಿನಿಮಾ ರಿಲೀಸ್ ಆಗೋದಕ್ಕೆ. ಅಷ್ಟೊತ್ತಿಗೆ ಮಾರ್ಟಿನ್ ಸಿನಿಮಾದ ಯಾವ್ಯಾವ ವಿವಾದಗಳು ಸೃಷ್ಟಿ ಆಗ್ತಾ ಇದೆ ನೋಡಿ. ಮಾರ್ಟಿನ್ ನಿರ್ಮಾಪಕರಿಗೆ ಹಣವನ್ನ ವಂಚಿಸಿ 2.5 ಕೋಟಿಲಿ ನಿರ್ದೇಶಕ 50 ಲಕ್ಷ ಹಣವನ್ನ ಪಡ್ಕೊಂಡಿದ್ದಾರೆ ಅಂತ ಪೊಲೀಸರ ಬಳಿ ಈ ವಿಚಾರವನ್ನ ಆರೋಪಿ ಸುನಿಲ್ ರೆಡ್ಡಿ ಬಾಯ್ಬಿಟ್ಟಿದ್ದಾನೆ. FIR ಪ್ರತಿಯನ್ನ ಕೂಡ ಗಮನಿಸ್ತಾ ಇದ್ದೀರಿ. ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವರ ಬಹು ನಿರೀಕ್ಷಿತ ಚಿತ್ರ, ಒಂದು ಕಂಬ್ಯಾಕ್ ಸಿನಿಮಾ ಅಂತಾನೆ ಹೇಳಲಾಗ್ತಾ ಇದೆ. ಅಂಡ್ ಮಾರ್ಟಿನ್ ಸಿನಿಮಾದ ಮೇಲೆ ಬಹಳಷ್ಟು ನಿರೀಕ್ಷೆಗಳಿದೆ, ಪ್ಯಾನ್ ಇಂಡಿಯಾ ಸಿನಿಮಾ ಅಂತ. ಅಂಡ್ ಭಾರಿ ದೊಡ್ಡ ಮೊತ್ತದಲ್ಲಿ ಈ ಸಿನಿಮಾವನ್ನ ನಿರ್ಮಾಣ ಮಾಡಲಾಗಿದೆ. ಅಂಥದ್ರಲ್ಲಿ ನಿರ್ದೇಶಕರೇ ನಿರ್ಮಾಪಕರಿಗೆ ಮೋಸ ಮಾಡ್ತಾರೆ, ಕಮಿಷನ್ ಪಡ್ಕೊಳ್ತಾರೆ ಅಂತ ಅಂದ್ರೆ ಏನ್ ಹೇಳೋದು? ಅಕ್ಟೋಬರ್ 11ನೇ ತಾರೀಕು ದೇಶದಾದ್ಯಂತ ಅಲ್ಲ, ನೆನ್ಪಿಟ್ಕೊಳ್ಳಿ, ವಿಶ್ವದಾದ್ಯಂತ ಮಾರ್ಟಿನ್ ರಿಲೀಸ್ ಆಗಬೇಕಿತ್ತು. ಡಿಜಿಟಲ್ ಟೆರೇನ್ ಕಂಪನಿಗೆ ಮಾರ್ಟಿನ್ ನಿರ್ಮಾಪಕರು ಹಣವನ್ನ ಕೊಟ್ಟಿದ್ದಾರೆ. ಸಿಜಿ ವರ್ಕ್ ಆಗಿ ಹಣ ಸಂದಾಯ ಮಾಡಿದ್ರು ನಿರ್ಮಾಪಕರು. ಆದ್ರೆ ದುಡ್ಡು ಪಡ್ಕೊಂಡು ಕೆಲಸ ಮಾಡದೆ ಟೆರೇನ್ ಸಂಸ್ಥೆ ವಂಚಿಸಿತ್ತು ನಿರ್ಮಾಪಕರಿಗೆ. ಈ ಸಂಬಂಧ ಸುನಿಲ್ ರೆಡ್ಡಿ, ಸತ್ಯರೆಡ್ಡಿ ಅನ್ನೋರ ಮೇಲೆ ದೂರನ್ನ ನೀಡಲಾಗಿತ್ತು. ಎಪಿ ಅರ್ಜುನ್ಗೆ ಕಮಿಷನ್ ಕೊಟ್ಟಿದ್ದಾಗಿ ಈಗ ಆರೋಪಿ ಸುನಿಲ್ ರೆಡ್ಡಿ ಹೇಳಿಕೆ ಕೊಟ್ಟಿದ್ದಾರೆ. ಚಿತ್ರರಂಗದಲ್ಲಿ ಇದೆಂಥ ಕರ್ಮಕಾಂಡಾರಿ ಇದು, ಎಂಥ ಅಸಹ್ಯ ಇದು. ನಿರ್ಮಾಪಕರು ಅಂದ್ರೆ ಅನ್ನದಾತರು ಅಂತ ಹೇಳ್ತೀವಿ, ಆ ಅನ್ನದಾತರ ಹತ್ರನೇ ಕಮಿಷನ್ ಪಡ್ಕೊಳ್ಳೋದ? ನಟ ಧ್ರುವ ಸರ್ಜಾ ಡಬ್ಬಿಂಗ್ ವೇಳೆಯೂ ಕೂಡ ನಿರ್ದೇಶಕರು ಗೈರಾಗಿದ್ರು. ಈ ಹಿಂದೆಯೂ ಕೂಡ ಮಾರ್ಟಿನ್ ಚಿತ್ರತಂಡದಲ್ಲಿ ಮನಸ್ತಾಪ ಆಗಿದೆ ಅಂತ ಗುಲ್ಲು ಹಬ್ಬಿತ್ತು. ನಿರ್ಮಾಪಕ ಉದಯ್ ಮೆಹ್ತಾ, ನಿರ್ದೇಶಕ ಅರ್ಜುನ್ ನಡುವೆ ಮನಸ್ತಾಪ ಇತ್ತು. ಒಬ್ಬೊಬ್ರು ಮಾಡೋಂಥ ಇಂಥ ಕಚಡ ಕೆಲಸಗಳಿಗೆ ಎಷ್ಟು ಜನ ಸಫರ್ ಮಾಡಬೇಕು ನೋಡಿ. ಬೇಕಾ ಇಂತಹ ವಿವಾದಗಳು ಸ್ಯಾಂಡಲ್ವುಡ್ಗೆ? ನೋಡಿ, ಸಿನಿಮಾ ಕಂಪ್ಲೀಟ್ ಆಗೋ ನಿಟ್ಟಿನಲ್ಲಿ ಗೌಪ್ಯತೆಯನ್ನ ನಿರ್ಮಾಪಕರು ಕಾಪಾಡ್ಕೊಂಡಿದ್ರು. ನಿರ್ದೇಶಕ ಅರ್ಜುನ್ ಸೇರಿ
ಅರ್ಜುನ್ ಮೇಲೆ ಆರೋಪ ಹೊರಿಸದೆ ಬೇರೆಯವರ ಮೇಲೆ FIR ಅನ್ನ ದಾಖಲಿಸಿದ್ರು. ಸಿನಿಮಾ ಕಂಪ್ಲೀಟ್ ಆಗ್ಲಪ್ಪ ಹೇಗಾದ್ರೂ ಮಾಡಿ ಅಂತ. ಸುನಿಲ್ ರೆಡ್ಡಿ, ಸತ್ಯರೆಡ್ಡಿ ಹೆಸರು ಸೇರಿ ಇತರರು ಅಂತ FIR ನಲ್ಲಿ ಉಲ್ಲೇಖ ಮಾಡಲಾಗಿತ್ತು. ಆದ್ರೆ ಆ ಇತರರು ಅಂತ ಯಾಕೆ ಸೇರಿಸಿದ್ರು ಅನ್ನೋದಕ್ಕೆ ಡೌಟ್ ಇತ್ತು. ಮೂರನೇ ಆರೋಪಿ ಇತರರು ಅಂತ ಪ್ರಸ್ತಾಪ ಈಗ ಡೈರೆಕ್ಟರ್ಗೂ ಕೂಡ ಕಂಟಕ ಎದುರಾಗಿದೆ. ಆ ಇತರರಲ್ಲಿ ಮಾರ್ಟಿನ್ ಡೈರೆಕ್ಟರ್ ಅರ್ಜುನ್ ಹೆಸರಿರೋದು ಕನ್ಫರ್ಮು. ಪವರ್ ಟಿವಿಗೆ ಪೊಲೀಸ್ ಮೂಲಗಳಿಂದ ಅಧಿಕೃತ ಮಾಹಿತಿ ಸಿಕ್ಕಿದೆ. ಸಿನಿಮಾ ಕಂಪ್ಲೀಟ್ ಆಗುವಂತ ನಿಟ್ಟಿನಲ್ಲಿ ಗೌಪ್ಯತೆಯನ್ನ ನಿರ್ಮಾಪಕರು ಉದಯ್ ಮೆಹ್ತಾ ಅವರು ಕಾಪಾಡ್ಕೊಂಡ್ ಬಂದಿದ್ರು. ಆದ್ರೆ ಈಗ ಆ ಇತರರು ಅಂತ ಇರುವಂತ ಜಾಗದಲ್ಲಿ ಮಾರ್ಟಿನ್ ಡೈರೆಕ್ಟರ್ ಅರ್ಜುನ್ ಹೆಸರಿರೋದು ಖಚಿತ ಆಗಿದೆ. ಎನಿ ಮೂಮೆಂಟ್ ನಿರ್ದೇಶಕ AP ಅರ್ಜುನ್ ಅರೆಸ್ಟ್ ಆಗುವಂತ ಸಾಧ್ಯತೆ ಇದೆ. ನಮ್ಮ ಫಿಲ್ಮ್ ಬ್ಯೂರೋ ಹೆಡ್ ಲಕ್ಷ್ಮೀ ನಾರಾಯಣ್ ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಲಕ್ಷ್ಮೀನಾರಾಯಣ್, ಸ್ಯಾಂಡಲ್ವುಡ್ ಅಂತಂದ್ರೆ ಅದಕ್ಕೆ ಬಹಳ ಒಂದು ತೂಕ ಇದೆ. ನಮ್ಮ ಸ್ಯಾಂಡಲ್ವುಡ್ನ ನಾವು ಯಾವತ್ತೂ ಬಿಟ್ಕೊಡ್ಬಾರ್ದು ಅನ್ನುವಂತಹ ಮನಸ್ಥಿತಿ ಕನ್ನಡಿಗರಲ್ಲಿತ್ತು, ಈಗಲೂ ಕೂಡ ಇದೆ. ಆದರೆ ಈ ನಿರ್ದೇಶಕರಾಗ್ಲಿ, ನಟರಾಗ್ಲಿ, ಈಗ ದರ್ಶನ್ ಕೇಸ್ ತಗೊಳ್ಳಿ, ಹಿಂಗೆ ಏನೇನೋ ವಿವಾದಗಳು, ಇನ್ನೆಲ್ಲೋ ಪಬ್ಬು ಪಾರ್ಟಿ ಮಾಡಿ ಅಲ್ಲೊಂಥರ ವಿವಾದಗಳು. ಈಗ ನಿರ್ದೇಶಕ AP ಅರ್ಜುನ್ ಮೇಲೆ ಬಂದಿರುವಂತಹ ಗಂಭೀರ ಆರೋಪ. ನಿರ್ಮಾಪಕರು ಅಂತಂದ್ರೆ ಅನ್ನದಾತರು ಅಂತ ಹೇಳ್ತೀವಿ. ಆ ನಿರ್ಮಾಪಕರಿಗೆ ವಂಚನೆ ಮಾಡಿ ಕಮಿಷನ್ ಪಡ್ಕೊಂಡಿರುವಂತಹ ಆರೋಪ AP ಅರ್ಜುನ್ ಮೇಲಿದೆ. ಈಗ ಆಲ್ರೆಡಿ ವಿನೋದ್ ದೊಂಡ್ಲೆ ಅವರು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಏನ್ ನಡೀತಾ ಇದೆ ಸ್ಯಾಂಡಲ್ವುಡ್ ನಲ್ಲಿ? ಯಾಕೆ ಈ ರೀತಿ ಆಗ್ತಾ ಇದೆ? ಒಂದು ಸಿನಿಮಾ ಗೆದ್ರೆ ಸಾಕು ಅಂತ ಇರುವಂತ ಪರಿಸ್ಥಿತಿಯಲ್ಲಿ 50 ಲಕ್ಷ ಕಮಿಷನ್ ಹಣ ಪಡ್ಕೊಳ್ತಾರೆ ಅಂತ ಹೇಳಿದ್ರೆ ಏನ್ ಹೇಳೋದು ಗೊತ್ತಾಗ್ತಾ ಇಲ್ಲ. ಇದರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೀಡಬಹುದಾ? ನೀವು ಹೇಳ್ದಂಗೆ ಇದು ಸ್ಯಾಂಡಲ್ವುಡ್ನ ಮತ್ತೊಂದು ಮಹಾ ದುರಂತವೇ ಸರಿ. ಈ ಥರದ ಒಂದು ಕೆಟ್ಟ ಬೆಳವಣಿಗೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಬಿಟ್ಟು ಬೇರೆ ಯಾವ ಚಿತ್ರರಂಗದಲ್ಲೂ ನೋಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ಬೋದು. ಯಾಕಂತಂದರೆ ಕೋಟ್ಯಾಂತರ ರೂಪಾಯಿ ಹಣ ಹಾಕ್ತಾರೆ, ಸುರಿತಾರೆ ನಿರ್ಮಾಪಕರುಗಳು. ಅವ್ರ ಹತ್ರ ಇರ್ತಕ್ಕಂತಹ ಏನು ಅಮೌಂಟ್ ಇರ್ಬೋದು, ಅಥವಾ ಅವರ ಏನು ಮನೆ ಅಥವಾ ಏನು ಜಮೀನನ್ನು ಅಡ ಇಟ್ಟು ಎಲ್ಲಿಂದನೋ ತಂದು 10 ರೂಪಾಯಿ ಬಡ್ಡಿಗೆಲ್ಲ ತಂದು ಸಾಲ ಸೋಲ ಮಾಡಿ ಕೋಟ್ಯಾಂತರ ರೂಪಾಯಿ ಹಣ ಸುರಿತಾರೆ ಒಂದು ಒಳ್ಳೆ ಸಿನಿಮಾ ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ. ಆದರೆ ನಿರ್ದೇಶಕರು ಅಥವಾ ಟೆಕ್ನಿಷಿಯನ್ಸ್ ಅಂತ ಇರ್ತಾರಲ್ಲ, ಅವರು ಏನು ಮಾಡ್ತಿದ್ದಾರೆ ಅಂತಂದರೆ ಇದೊಂದು ಮತ್ತೊಂದು ಜ್ವಲಂತ ಸಾಕ್ಷಿ ಅಂತ ಅನ್ಬೋದು. ಪವರ್ ಟಿವಿ ಈ ಹಿಂದೆ ಕೂಡ ಡಿಜಿಟಲ್ ಟೆರೇನ್ ಸಂಸ್ಥೆ ಇವ್ರಿಗೇನು 2.5 ಕೋಟಿ ರೂಪಾಯಿ ವಂಚಿಸಿತ್ತು. ಇದು ಜಸ್ಟ್ ಒಂದು CG ವರ್ಕ್ಗಾಗಿ ನಡೆದಂಥ ಒಂದು 2.5 ಕೋಟಿಯ ಒಂದು ಏನು ಮಹಾ ಮೋಸದ ಕುರಿತಾದಂಥ ಒಂದು ಇದು. ಸೊ 100 ಕೋಟಿ ಬಂಡವಾಳ ಹೂಡಿರ್ತಕ್ಕಂಥ ಉದಯ್ ಕೆ ಮೆಹ್ತಾ ಅವರು ಈ ಥರ 2.5 ಕೋಟಿ, ಇದು 20 ಕೋಟಿ, 30 ಕೋಟಿ, 40 ಕೋಟಿ ಬೇರೆ ಬೇರೆ ಸಂಸ್ಥೆಗಳಿಗೆ ಎಷ್ಟು ಕೊಟ್ಟಿರ್ಬೋದು, ಅಲ್ಲೆಲ್ಲನೂ ಕಮಿಷನ್ ರೂಪದಲ್ಲಿ ಎಲ್ಲೆಲ್ಲ ಎಷ್ಟೆಷ್ಟು ಸೋರಿಕೆ ಆಗಿರ್ಬೋದು ಅಂತ ನಾವು ನೋಡೋದಾದರೆ, ಅದರಲ್ಲೂ ನಿರ್ದೇಶಕರ ಮೇಲೆ ಅತೀವವಾದಂಥ ಒಂದು ನಂಬಿಕೆ ಇಟ್ಟು, ಆತ್ಮವಿಶ್ವಾಸ ಇಟ್ಟು ನಮ್ಮ ಸಿನಿಮಾನ ಚೆನ್ನಾಗಿ ಕಟ್ಕೊಡ್ಲಿ ಅಂತಕ್ಕಂಥ ನಿಟ್ಟಿನಲ್ಲಿ ಒಂದು ಸಿನಿಮಾ ಮಾಡೋಕ್ಕೆ ಹೊರಡ್ತಾರೆ ನಿರ್ಮಾಪಕರುಗಳು. ಆದರೆ ನಿರ್ದೇಶಕರೇ ಈ ರೀತಿಯಾದಂಥ ಕೃತ್ಯಗಳಲ್ಲಿ ಭಾಗಿಯಾಗ್ತಕ್ಕಂಥದ್ದು ನಿಜಕ್ಕೂ ಬೇಲಿಯೇ ಎದ್ದು ಹೊಲ ಮೇದಂತೆ ಅಂತ ಹೇಳ್ತೀವಲ್ಲ ನಾವು, ಆ ಥರದ ಒಂದು ಕೃತ್ಯ ಇದು. ಹಾಗಾಗಿ ಈಗಾಗಲೇ ಅವರು ಸಿನಿಮಾ ಕೊನೆಯ ಹಂತದಲ್ಲಿದೆ. ಧ್ರುವ ಸರ್ಜಾ ಅವರ ಅಭಿಮಾನಿಗಳಿಗಾಗಲಿ ಅಥವಾ 100 ಕೋಟಿ ಬಂಡವಾಳ ಹಾಕಿ KGF ರೀತಿಯ ಒಂದು ಮಹತ್ವದ ಸಿನಿಮಾ ನಾವು ಮಾಡಿದ್ದೀವಿ, ಆ ಸಿನಿಮಾಗೆ ತೊಂದರೆ ಆಗೋದು ಬೇಡ ಅಂತಕ್ಕಂಥ ನಿಟ್ಟಿನಲ್ಲಿ ನಿರ್ಮಾಪಕ ಉದಯ್ ಕೆ ಮೆಹ್ತಾ ಅವರು ಸತ್ಯರೆಡ್ಡಿ ಮತ್ತು ಏನು ಸುನಿಲ್ ರೆಡ್ಡಿ ಅವರ ಮೇಲೆ ಮಾತ್ರ ಅವರು ಕಂಪ್ಲೇಂಟ್ ಕೊಟ್ಟಿದ್ರು, FIR ಮಾಡಿದ್ರು. ಅದರಲ್ಲಿ ಆರೋಪಿ ನಂಬರ್ 3ನಲ್ಲಿ ಇತರರು ಅಂತಕ್ಕಂತಹ ಒಂದು ಇದನ್ನು ಪ್ರಸ್ತಾಪ ಮಾಡಿದ್ರು. ಆ ಇತರರು ಯಾರಪ್ಪ ಅಂತಂದರೆ ಚಿತ್ರದ ನಿರ್ದೇಶಕ AP ಅರ್ಜುನ್ ಅಂತಕ್ಕಂಥದ್ದು ಇತ್ತೀಚೆಗೆ ಗೊತ್ತಾಗ್ತಾ ಇದೆ. ಅವರು ಸತ್ಯರೆಡ್ಡಿ ಮತ್ತು ಸುನಿಲ್ ರೆಡ್ಡಿ ಅವರು ವೈಜಾಗಲ್ಲಿ ತಲೆಮರೆಸ್ಕೊಂಡಿದ್ರು. ಅಲ್ಲಿ ಹೋಗಿ ಪೊಲೀಸರು ಅವ್ರನ್ನ ಅರೆಸ್ಟ್ ಮಾಡ್ಕೊಂಡು ಇಲ್ಲಿ ಕರ್ಕೊಂಡ್ಬರ್ತಾರೆ. ಬಸವೇಶ್ವರ ನಗರ ಪೊಲೀಸ್ ಠಾಣೆಯಲ್ಲಿ ಅವ್ರನ್ನ ತೀವ್ರವಾಗಿ ತನಿಖೆಗೆ ಒಳಪಡಿಸ್ತಾರೆ. ಅದಾದ ನಂತರದ ದಿನಗಳಲ್ಲಿ ಅವ್ರನ್ನ ವಿಚಾರಣಾಧೀನ ಕೈದಿಗಳಾಗಿ ಪರಪ್ಪನ ಅಗ್ರಹಾರಕ್ಕೆ ಕಳಿಸ್ತಾರೆ. ನಿನ್ನೆಯಷ್ಟೇ ಬಾಡಿ ವಾರೆಂಟ್ ಮೇಲೆ ಹಲಸೂರು ಪೊಲೀಸ್ ಸ್ಟೇಷನ್ಗೆ ಏನು ಸುನಿಲ್ ರೆಡ್ಡಿ ಅವರನ್ನು ಕರ್ಕೊಂಡ್ಬರ್ತಾರೆ. ಅದಾದ ನಂತರ ಅವರು ಈಗ ಸದ್ಯ ಮಹದೇವಪುರ ಪೊಲೀಸ್ ಸ್ಟೇಷನಲ್ಲಿದ್ದಾರೆ. ಮಹದೇವಪುರ ಪೊಲೀಸ್ ಠಾಣೆಯಲ್ಲಿ ಅವರು ಹೇಳಿರ್ತಕ್ಕಂಥದ್ದು ಮಾರ್ಟಿನ್ ಸಿನಿಮಾದ ಮತ್ತಷ್ಟು ಟೆಕ್ನಿಷಿಯನ್ಸ್ ಕೂಡ ಇದರಲ್ಲಿ ಪಾಲುದಾರರಾಗಿದ್ದಾರೆ, ನಾವು ಅವ್ರಿಗೂ ಕೂಡ ಕಮಿಷನ್ ಕೊಟ್ಟಿದ್ದೀವಿ ಬೇರೆ ಬೇರೆ ರೂಪದಲ್ಲಿ ಅಂತಕ್ಕಂಥದ್ದು. ಜೊತೆಗೆ ಬಹುಮೊತ್ತದ ಅಮೌಂಟನ್ನು ನಾವು ನಿರ್ದೇಶಕ AP ಅರ್ಜುನ್ಗೆ ನೀಡಿರ್ತೀವಿ ಅಂತಕ್ಕಂಥ ಮಾತನ್ನು ಅವರು ರಿಟರ್ನ್ ಸ್ಟೇಟ್ಮೆಂಟು ಮತ್ತು ಓವರಾಲ್ ಸ್ಟೇಟ್ಮೆಂಟ್ ಎರಡರಲ್ಲೂ ಹೇಳಿರ್ತಕ್ಕಂಥದ್ದು. ಅಂದರೆ ಅವರು ಪಡೆದಂಥ 2.5 ಕೋಟಿ ಅಮೌಂಟಲ್ಲಿ ಬರೋಬ್ಬರಿ 50 ಲಕ್ಷ ಬಹುಪಾಲು ಅಮೌಂಟು, 1/2 ಕೋಟಿ ಅಮೌಂಟನ್ನು ನಿರ್ದೇಶಕ AP ಅರ್ಜುನ್ಗೆ ನಾವು ನೀಡಿದ್ದೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ AP ಅರ್ಜುನ್ ಅವ್ರಿಗೂ ಇದು ಏನು ಕಾಕಿಯ ಬಿಸಿ ತಟ್ಟೋದು ಖಚಿತ ಅಂತಕ್ಕಂಥದ್ದು ಪವರ್ ಟಿವಿಗೆ ಗೊತ್ತಾಗಿರ್ತಕ್ಕಂಥದ್ದು. ಎನಿ ಮೂಮೆಂಟ್ ನಿರ್ದೇಶಕ AP ಅರ್ಜುನ್ ಅವರನ್ನ ಅರೆಸ್ಟ್ ಮಾಡತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇದೆ ಅಂತ ಹೇಳ್ಬೋದು. ಸಿಂಧೂರ, ಲಕ್ಷ್ಮೀನಾರಾಯಣ್, AP ಅರ್ಜುನ್ ಅಂತ ಹೇಳಿದ್ರೆ ಬಹಳಷ್ಟು ಹಿಟ್ ಸಿನಿಮಾಗಳನ್ನ ಕೊಟ್ಟಿದ್ದಾರೆ. ಒಬ್ಬ ಒಳ್ಳೆ ನಿರ್ದೇಶಕ, ಸ್ಯಾಂಡಲ್ವುಡ್ನ ಒಂದು ಆಸ್ತಿ ಅಂತಾನೂ ಹೇಳ್ಬೋದು ಅವರು. ಯಾಕೆಂದ್ರೆ ಒಳ್ಳೊಳ್ಳೆ ಚಿತ್ರಗಳನ್ನ ಕೊಟ್ಟಿದ್ದಾರೆ ಅಂತ ಹೇಳಿ. ಇತ್ತೀಚಿನ ದಿನಗಳಲ್ಲಿ ನಿರ್ದೇಶಕರು ಸಿನಿಮಾಗಳು ಬರ್ತಾ ಇರೋದೇ ಕಡಿಮೆ. ಜನ ನೋಡ್ಬೇಕು ಅಂತಂದ್ರೂ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾ ಇಲ್ಲ. ಅಂಥದ್ರಲ್ಲಿ ಸ್ಯಾಂಡಲ್ವುಡ್ ಮೇಲೆ ಪದೇ ಪದೇ ಒಂದಲ್ಲ ಒಂದು ವಿಚಾರಕ್ಕೆ ಈ ರೀತಿ ಕಪ್ಪು ಚುಕ್ಕಿ ಬರ್ತಾನೆ ಇತ್ತು ಅಂತಂದ್ರೆ
ಕನ್ನಡಿಗರು ಸ್ಯಾಂಡಲ್ವುಡ್ ಮೇಲೆ ಯಾವ ರೀತಿ ನಂಬಿಕೆಯನ್ನ ಇಟ್ಕೊಳ್ಳೋದು, ಅಥವಾ ಸ್ಯಾಂಡಲ್ವುಡ್ ನಲ್ಲಿರುವಂತಹ ಹಿರಿಯರ ಮಾರ್ಗವನ್ನ ಇವ್ರು ಯಾರು ಅನುಸರಿಸ್ತಾ ಇಲ್ಲ, ಅಂಡ್ ಏನಾಗ್ತಾ ಇದೆ, ಇವರನ್ನ ಕಂಟ್ರೋಲ್ ಮಾಡುವಂತವ್ರು ಯಾರು ಇಲ್ವಾ, ಏನು ಎತ್ತ ಇದೆಲ್ಲವೂ ಕೂಡ ಒಂದು ಸಿಸ್ಟಮ್ ಕೆಳಗೆ ಬರೋದಿಲ್ವಾ ಅನ್ನುವಂಥ ಪ್ರಶ್ನೆಗಳು ಕೂಡ ಮೂಡುತ್ತೆ ಇಲ್ಲಿ. ಎಕ್ಸಾಕ್ಟ್ಲಿ ಸಿಂಧೂರ, AP ಅರ್ಜುನ್ ಅವರು ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡಿದರೆ, ಒಳ್ಳೆ ಹೆಸರು ಪಡೆದಿರ್ತಕ್ಕಂಥ ನಿರ್ದೇಶಕರು. ಆದರೆ ಅವರ ಟ್ರ್ಯಾಕ್ ರೆಕಾರ್ಡ್ ಅನ್ನ ನೋಡಿದಾಗ ಅಷ್ಟೇ ಕಾಂಟ್ರವರ್ಸಿಗಳು ಕೂಡ ಇದಾವೆ. ಈ ಹಿಂದೆ ನಟ ದರ್ಶನ್ ಅವರ ಜೊತೆ ಐರಾವತ ಅಂತಕ್ಕಂಥ ಒಂದು ದೊಡ್ಡ ಬಹುಕೋಟಿ ಸಿನಿಮಾ ಮಾಡಿದ್ರು ಸಂದೇಶ್ ಪ್ರೊಡಕ್ಷನ್ಸ್ ಅಲ್ಲಿ. ಆವಾಗಲೂ ಕೂಡ ಅವ್ರ ಮೇಲೆ ಸಾಕಷ್ಟು ಆರೋಪಗಳು ಕೇಳಿ ಬಂದಿತ್ತು. ಏನು ಹೀರೋಯಿನ್ಗೆ ಸಂಭಾವನೆ ಕೊಡ್ತಕ್ಕಂಥ ವಿಚಾರದಲ್ಲಿ ಅವರು ಏನು ಕಮಿಷನ್ ಪಡೆದಿದ್ರು ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಕೇಳಿ ಬಂದಿತ್ತು. ಜೊತೆಗೆ ಅಲ್ಲೂ ಕೂಡ CG ವರ್ಕ್ ವಿಚಾರದಲ್ಲಿ 1 ಕೋಟಿ ರೂಪಾಯಿ ಕೊಟೇಶನ್ ಏನೋ ಕೊಟ್ಬಿಟ್ಟು ನಂತರ ದರ್ಶನ್ ಅವರು ನಿರ್ಮಾಪಕರೊಂದಿಗೆ ಕ್ರಾಸ್ ಚೆಕ್ ಮಾಡಿದಾಗ ಅವ್ರು ಕೊಟೇಶನ್ ಕೊಟ್ಟಿದ್ದು CG ವರ್ಕ್ ಕಂಪ್ನಿ ಜಸ್ಟ್ 40 ಲಕ್ಷ ಅಥವಾ 50 ಲಕ್ಷ ಅಂತಕ್ಕಂಥದ್ದು. ಅದರಲ್ಲೂ ಕಮಿಷನ್ ಹೊಡೆಯೋದಕ್ಕೆ ನೋಡಿದ್ರು. ಆ ನಿಟ್ಟಿನಲ್ಲಿ ದರ್ಶನ್ ಅವರು ಕೋಪಗೊಂಡು ಇವರನ್ನ ಏನು ಸಂದೇಶ್ ಪ್ರಿನ್ಸ್ ಹೋಟೆಲ್ನಲ್ಲೇ ಒಂದು ರೂಮಲ್ಲಿ ಹಾಕೊಂಡು ಹೊಡೆದಿದ್ರು ಅಂತಕ್ಕಂತಹ ಮಾಹಿತಿ ಕೂಡ ದೊಡ್ಡ ಮಟ್ಟಕ್ಕೆ ವಿವಾದ ಸೃಷ್ಟಿಸಿತ್ತು. ಅದಕ್ಕೂ ಮೊದಲು ಆದ್ಮೇಲೆ ಕಿಸ್ ಸಿನಿಮಾದಲ್ಲೂ ಕೂಡ ಇದೇ ರೀತಿಯಾದಂತಹ ಒಂದು ಕಮಿಷನ್ ವಿಚಾರದಲ್ಲಿ ಎಡವಟ್ಟುಗಳಾಗಿತ್ತು ಅಂತಕ್ಕಂತಹ ಒಂದು ಮಾತುಗಳು ಕೇಳಿ ಬಂದಿತ್ತು ದಟ್ಟವಾಗಿ. ಆ ನಿಟ್ಟಿನಲ್ಲಿ ನೋಡೋದಾದ್ರೆ ಈ ತರ ಒಂದು ಅಂದ್ರೆ ಚಿತ್ರರಂಗದ ಆಳಾಗಲ ಗೊತ್ತಿರ್ತಕ್ಕಂಥ ನಿರ್ಮಾಪಕರನ್ನೇ ಇವರು ಯಾಮಾರಿಸಿದ್ದಾರೆ ಅಂತಂದ್ರೆ ಇನ್ನು ಪ್ರತಿ ಸಿನಿಮಾದಲ್ಲೂ ಇದೇ ರೀತಿ ಎಷ್ಟು ಜನ ನಿರ್ಮಾಪಕರನ್ನ ಯಾಮಾರಿಸಿಲ್ಲ ಅಂತಕ್ಕಂಥದ್ದು ಇಲ್ಲಿ ಪ್ರಶ್ನೆ ಆಗಿ ಕಾಡುತ್ತೆ ಸಿಂಧೂರ. ಓಕೆ, ಥ್ಯಾಂಕ್ ಯು ಲಕ್ಷ್ಮೀನಾರಾಯಣ್, ನಿಮ್ಮೆಲ್ಲ ಕಂಪ್ಲೀಟ್ ಡೀಟೇಲ್ಸ್ಗಾಗಿ.